ನಟಿ ರನ್ಯಾ ರಾವ್ ಅರೆಸ್ಟ್ ಆದ ಬೆನ್ನಲ್ಲೇ ಈಕೆಯ ಹಿಂದೆ ಸಚಿವರುಗಳಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಅವರು ರನ್ಯಾ ಕೇಸ್ನಲ್ಲಿ ಸಚಿವರ ಹೆಸರು ಹೇಳ್ತೀನಿ ಅಂತ ಹೇಳಿಕೆ ಕೊಟ್ಟರು. ನೆನ್ನೆ ಹೆಸರು ಹೇಳಲಿ ಒಳ್ಳೆಯದಲ್ವಾ ಅಂತ ಈಗ ಸಂತೋಷ್ ಲಾಡ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ರನ್ಯಾ ಕೇಸ್ನಲ್ಲಿ ಯಾರಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಹೇಳಲಿ, ಸತ್ಯ ಇದ್ರೆ ಹೊರ ಬರಲಿ, ತನಿಖೆಗೂ ಅನುಕೂಲ ಆಗತ್ತೆ. ಬೆಂಗಳೂರಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆ ಇದು. ಆ ಸಚಿವರು ಯಾರು ಅನ್ನೋದನ್ನ ಹೇಳಿ ಯತ್ನಾಳ್ ಅವರು. ಸತ್ಯ ಇದ್ರೆ ಹೊರ ಬರಲಿ, ತನಿಖೆಗೂ ಇದು ಅನುಕೂಲ ಆಗತ್ತೆ ಅಂತ ಸಂತೋಷ್ ಲಾಡ್ ರಿಯಾಕ್ಟ್ ಮಾಡಿದ್ದಾರೆ. ಅವ್ರ ಹತ್ರ ಇದ್ರೆ ಅದನ್ನ ಹೇಳಿ ಅಲ್ಲ, ಒಳ್ಳೇದಲ್ಲಿ ಯಾಕೆ ಹೇಳ್ಬಾರ್ದು ಅವರು? ಇದೇ ರೀತಿ ಎಲ್ಲ ಕಂಪ್ಲೀಟ್ ಯಾರು ಇನ್ವಾಲ್ವ್ ಇದ್ದಾರೆ ಅಂತ ಹೇಳಿ ಮಾಹಿತಿ ಬರಬೇಕಲ್ವಾ? ಮಾಹಿತಿ ಹೆಂಗೆ ಬರುತ್ತೆ ನಮಗೆ? ಯಾವುದೋ ವರದಿ ಬೇಕು. ಅವ್ರ ಹತ್ರ ವರದಿದ್ದು ಆಧಾರದ ಮೇಲೆ ಅವ್ರ ಹತ್ರ ಏನೋ ಮಾಹಿತಿ ಇದ್ರೆ ಹೇಳಿ, ಅದಕ್ಕೇನು ಇಟ್ ಇಸ್ ವೆರಿ ಓಪನ್, ಹೇಳಿ, ಅದಕ್ಕೇನು ತೊಂದರೆನಿದೆ? ಒಳ್ಳೇದಲ್ವ ಹೇಳಿದ್ರೆ? ತನಿಖೆಗೆ ಅನುಕೂಲ ಆಗುತ್ತೆ. ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯನೋ ಸುಳ್ಳು ಅಂತ ಜನಕ್ಕೂ ಗೊತ್ತಾಗುತ್ತೆ. ಸತ್ಯ ಇದ್ರೆ ಸತ್ಯ ಹೊರಗೆ ಬರಲಿ, ಅದಕ್ಕೇನು ತಪ್ಪೇನಿದೆ? ಈಗ ನಟಿ ರನ್ಯಾ ರಾವ್ ಕೇಸ್ನಲ್ಲಿ ಸಚಿವರ ನಂಟು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದರು. ನಟಿ ರನ್ಯಾ ರಾವ್ ಪ್ರಕರಣ ಹೆಚ್ಚು ಚರ್ಚೆ ಆಗ್ತಾ ಇದೆ, ಸಚಿವರ ಪಾತ್ರ ಇದೆ ಅನ್ನೋದರ ಬಗ್ಗೆ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರ ಸರಿಯಾಗಿ ಪ್ರಕರಣದ ಮಾಹಿತಿಯನ್ನ ಕೊಡ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ನುಣುಚಿಕೊಳ್ತಾ ಇದೆ ಅಂತ ಆರ್ ಅಶೋಕ್ ಆರೋಪ ಮಾಡಿದರು. ನುಣುಚಿಕೊಳ್ತಾ ಇದೆ ಅಂದ್ರೆ ಶಾಮೀಲಾಗಿದೆ ಎಂಬುದು ಅರ್ಥ. ರನ್ಯಾ ಕೇಸ್ನಲ್ಲಿರುವ ಸಚಿವರು ಯಾರು ಅಂತ ತಿಳಿಬೇಕು, ಸದನದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಭಾಳ ಚರ್ಚಿತ ಆಗಿದೆ ಈ ಚಿನ್ನ ಕಳ್ಳ ಸಾಗಾಣಿಕೆ ವಿಚಾರದಲ್ಲಿ ಸರ್ಕಾರದ ಮಂತ್ರಿಗಳು ಭಾಗಿಯಾಗಿದ್ದಾರೆ ಅನ್ನೋದು ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ. ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಯಿತು. ಈಗಾಗಲೇ ಸರ್ಕಾರ ಮಂತ್ರಿಗಳು ಇದ್ದಾರಾ ಇಲ್ಲ ಅನ್ನೋದು ಸರ್ಕಾರ ಉತ್ತರ ಕೊಡಬೇಕಾಯಿತು. ಸರ್ಕಾರ ನುಳ್ಚ್ಕೊಳ್ಳೋದು ನೋಡ್ತಾ ಇದ್ದರೆ ಇದರಲ್ಲಿ ಸರ್ಕಾರ ಶಾಮೀಲಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ನಿಮ್ಮ ಪಕ್ಷದವರು ಸಚಿವರ ಹೆಸರು ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನೀವು ಪ್ರತಿಪಕ್ಷ ನಾಯಕರಿಗೆ ಗೊತ್ತಿರಬೇಕಲ್ಲ ಸರ್? ಮಾತಾಡ್ತೀನಿ ಅವ್ರ ಹತ್ರ. ಅವರು ನಿನ್ನೆ ನಾನು ಬೆಳಗ್ಗೆ ನೋಡಿದೆ ಅದನ್ನು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.